ಇಂದು ಅವರ ಮನೆಯ ಮನದಲ್ಲಿ ಮೂಡಿದ ಸುಂದರವಾದ ಚೆಲುವಿನ ಚಿತ್ತಾರದ ಕಳೆ ಅಳಿಸಿ ಹೋಗಿದೆ. ಇದೇ ರೀತಿ ಆ ರಾಘವನ ಬದುಕಿನ ಜಟಕ ಬಂಡಿಯ ಗಾಲಿಗಳು ನಮ್ಮಂತ ಹೆಪ್ಪಂಡೆಯ ಹೊಟ್ಟೆಗೆ ಸಿಕ್ಕಿ ಒಂದೊಂದೇ 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 ಬೇರ್ಪಟ್ಟು ಅವನ ಜೀವನದ ಬಂಡಿ ನೆಲಕ್ಕೆ ಅಪ್ಪಳಿಸಿ ಪ್ರತ್ಯುತ್ತಮವಾಗಿದೆ ಎಂದರೆ ಈ ಗಜೇಂದ್ರ ಗೌಡನ ಒಡಲಾಳದ ಒಕ್ಕೂಟದಲ್ಲಿ ಹಬ್ಬ ದಸರಾ ದೀಪಾವಳಿ ಸುಗ್ಗಿ ಹಬ್ಬದ ಸಂಭ್ರಮವೋ ಸಂಭ್ರಮ. ಪ್ರತಿನಿತ್ಯ ನಿನ್ನ ಮುಖ ನೋಡಿದ್ರೆ ನೀನು ಸಂತೋಷವಾಗಿದ್ಯಾ ಬೇಜಾರದಲ್ಲಿದ್ಯಾ ಅಂತ ಕಂಡು ಹಿಡಿಯೋನು ಕಣೋ ಈ ನಿನ್ನಪ್ಪ. ಆದ್ರೆ ಇವತ್ತು ನಿನ್ನ ಮುಖ ನೋಡ್ತಾ ಇದ್ರೆ ಯಾವುದೋ ಸಂತೋಷದ ಕಡೆ ತುಂಬಿ ತೊಳಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತದನ್ನ ವಿವರಿಸ್ತೀಯಾ? ಹೇಳ್ತೀನಿ ಡ್ಯಾಡ್, ಹೇಳ್ತೀನಿ, ಅವಶ್ಯಕವಾಗಿ ಹೇಳ್ತೀನಿ. ಈಗ ನೀವು ಗೆಸ್ ಮಾಡಿರೋಗೆ ಈ ಭೂಮಿ ಮೇಲೆ ನಮಗೆ ಕಡು ವೈರಿಗಳಾಗಿರೋ ಅಂದ್ರೆ ಆ ರಾಘವ ಅವನ ಹೆಂಡತಿ ಮಕ್ಕಳು. ಈ ವಿಷಯ ಆಗ್ಲೇ ನನ್ನ ಕಿವಿಗೆ ಬಿದ್ದು ಮೂಲೆ ಸೇರಿರೋ ಮುರುಟು ವಿಷಯ. ಬೇರೆ 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 ಏನಾದ್ರೂ ಕಿವಿಗೆ ತಂಪಾಗಿರುವಂತದ್ದಿದ್ರೆ ಹೇಳು. ವಿಷಯ ಇದೆ ಡ್ಯಾಡ್. ಈ ವಿಷಯ ಕೂಡ ಅವರಿಗೆ ಸಂಬಂಧಪಟ್ಟ ಅರ್ಪಿತಳ ವಿಷಯ ಆಗೋದ್ರಿಂದ ಹೇಳೋ ಬೇಡ ಅಂತ. ಪರವಾಗಿಲ್ಲ 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 ಹೇಳು. ಇದೊಂಥರ ಕಿವಿಗೆ ತಂಪಾಗಿದೆ. ಹೌದು, ಇಷ್ಟಕ್ಕೂ ಅರ್ಪಿತ ಯಾರು? ಡ್ಯಾಡಿ, ಪಕ್ಕದ ಊರಲ್ಲಿರೋ ನಮ್ಮ ಮಾವ ಗಾಳಿಗನ ಮಗಳು ಅರ್ಪಿತಳನ್ನ ನೀವು ಯಾವತ್ತಾದ್ರೂ ನೋಡಿರ್ಲೇಬೇಕಲ್ವೇ? ನೋಡಿದ್ದೆ ನೋಡಿದ್ದೆ. ನಮ್ಮ ದಾಯಾದಿ ರಾಘವ ನಮ್ಮನೇಲಿರುವಾಗ ಒಂದು ಪುಟ್ಟ ಹುಡುಗಿ ಬಂದು ಹೋಗೋದನ್ನ ಮಾಡ್ತಾ ಇದ್ರು. ಸರಿ, ಅವಳಿಗೆ ಏನಾಯ್ತು ಇವಾಗ? ಏನ್ ಕತೆ? ನೋ ನೋ ನೋ, ಅವಳಿಗೆ ಏನು ಆಗಿಲ್ಲ ಡ್ಯಾಡ್. ಅದೇ ಚಿಕ್ಕವಳು ಇಂದು ಮೈಕೈ ತುಂಬಿಕೊಂಡು ದೊಡ್ಡವಳಾಗಿ ಮದುವೆಯ ವಯಸ್ಸಿಗೆ ಬಂದು ನಿಂತಿದ್ದಾಳೆ. ಅಪ್ಸರೆಯಂತಿರೋ ಅವಳನ್ನ ಈ ನಿಮ್ಮ ಮಗ ಧರ್ಮ ಮದುವೆ ಮಾಡ್ಕೊಳ್ಬೇಕು ಅಂತಿದ್ದೆ ಡ್ಯಾಡ್. ಹೋಗಿ ಹೋಗಿ ನನ್ನ ಮಗ ಬೀದಿ ಬಿಕಾರಿ ಮಗಳನ್ನ ಇಷ್ಟಪಟ್ಬಿಟ್ಟಿದ್ದಾನೆ. ಈಗೇನಾದ್ರೂ ಇವನ ಹತ್ರ ಬಾಯ್ ಮಾಡೋದಕ್ಕೆ ಹೋದ್ರೆ ಅಪ್ಪ ಅನ್ನೋದನ್ನು ನೋಡದೆ ನನ್ನ ವಿರುದ್ಧನೇ ಜಗಳಕ್ಕೆ ಬರ್ತಾನೆ. ಅದಕ್ಕೆ ಒತ್ತು ನೋಡಬಾರ್ದ. ಏನಿಲ್ಲ ಧರ್ಮ, ನಿಮ್ಮ ತಾಯಿ ತೀರೋದವಾಗ ನೀನಿನ್ನು ಚಿಕ್ಕ ಮಗು, ಅಂದ್ರೆ ಹಾಲು ಕುಡಿಯೋ ಹೊಸು ಕಣಪ್ಪ. ಅವತ್ತಿಂದ ಇವತ್ತಿನವರೆಗೂ ನಾನೇ ನಿನಗೆ ತಾಯಿಯಾಗಿ ತಂದೆಯಾಗಿ ನಿನ್ನ ಬೇಕು ಅಂದಿದ್ದನ್ನ ಈಡೇರಿಸಿ ಬೇಡ ಅಂದಿದ್ದನ್ನ ಅಲ್ಲಿಗೆ ಬಿಟ್ಟು ನಿನ್ನ ಇಷ್ಟಾರ್ಥವನ್ನೆಲ್ಲ ಈಡೇರಿಸು ಈ ನಿನ್ನಪ್ಪ ನಿನ್ನ ಒಂದು ಚಿಕ್ಕ ಬಯಕೆಯನ್ನ ಈಡೇರಿಸದೆ ಇರ್ತಾನ? ನೋಡ್ಧರ್ಮ, ನಿನ್ನ ಹಾಗೂ ಆ ಕಾಳಿಂಗನ ಮದುವೆ ವಿಷಯದಲ್ಲಿ ಯಾರಾದ್ರೂ ಅಡ್ಡ ಬಂದ್ರೆ ಆ ಸಮಾಧಿ ಮೇಲೆ ನಿನ್ನ ಮದುವೆ ಮಂಟಪ ಕಟ್ಟಿದೆ. ಇದು ಸತ್ಯ ಧರ್ಮ. ಮೆಚ್ಚಿದೆ ಡ್ಯಾಡ್ ಈ ನಿಮ್ಮ ಮಗನ ಮೇಲಿಟ್ಟು ನಿಮ್ಮ ಅಭಿಮಾನದ ಕೆಚ್ಚದ ಮಾತಿಗೆ. ಹಾಗೆ ಇನ್ನೊಂದು ವಿಷಯ ಡ್ಯಾಡ್, ಆ ಗರ್ವದ ಮುದುಕ ಕಾಳಿಂಗ ತನ್ನ ಮಗಳು ಅರ್ಪಿತಾಳನ್ನ ನಮ್ಮ ದಾಯಾದಿರ್ ಆ ಚೇತನೆಯ ಕೊಟ್ಟು ಮದುವೆ ಮಾಡ್ಬೇಕಂತ ಅವಳ ತಾಯಿ ಸೀತಳ ಹತ್ರ ಮಾತಾಡಿದಂತೆ. ಈ ವಿಷಯವನ್ನ ಮೊದಲೇ ಅರಿತ ನಾನು ಅವರಿಬ್ಬರ ಮದುವೆಯನ್ನು ನಡಿಬಾರ್ದು ಅನ್ನೋ ದೃಷ್ಟಿಯಿಂದ ಪಾಪ ಸಾರಾಯಿ ವಾಸನೆಯೇ ಗೊತ್ತಿಲ್ಲದ ಚೇತನ್ಗೆ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಸಾರಾಯಿ ಮಿಕ್ಸ್ ಮಾಡಿ ಈಗ ಅವನು ದೊಡ್ಡ ಸಾರಾಯಿಯ ದಾಸನ ಆಗುವಾಗೆ ಮಾಡಿ ಆ
ಕಲ್ಪಿತಳ ಜೊತೆ ನಡಿಬೇಕಾಗಿದ್ದ ಅವಳ ಮದುವೆನ ತಪ್ಪಿಸುವಲ್ಲಿ ಷಡ್ಯಂತ್ರ ಮಾಡಿದವನು ನೀನೇ ಅಲ್ವೇನೋ? ನಾನ್ ನಿನ್ನಪ್ಪ ಕಣೋ, ನಿನಗಿಂತ ಹೆಚ್ಚಾಗಿ ಎಲ್ಲ ನನಗೆ ಗೊತ್ತಿರತ್ತೆ. ಹಾಗಾದ್ರೆ ಎಲ್ಲ ವಿಷಯ ಗೊತ್ತು ಅಂತ ಆಯ್ತು. ಮತ್ತೆ ಆಗ್ತಡ ನನ್ನ ಅರ್ಪಿತಳ ಮದುವೆನ ಎಷ್ಟು ಅದ್ದೂರಿಯಾಗಿ ಮಾಡ್ಬೇಕಂತ ಒಳಗಡೆ ಕೂತು ಮಾತಾಡ್ಬೋದು ಕಡೆ. ಖಂಡಿತವಾಗಿ ನಾಳೆನೆ ಕಾಳಿಂಗನ ಮನೆಗೆ ಹೋಗಿ ಹೆಣ್ಣು ಕೇಳೋ ಶಾಸ್ತ್ರನಂತೂ ಮುಗಿಸ. ಏನ್ ಹೇಳ್ತ್ಯಾ?